ನಮಸ್ತೆ ವೀಕ್ಷಕರೇ, ನಾನು ಡಾಕ್ಟರ್ ಸ್ವಾತಿ ಆನಂದ್ ವೈವಿ, ಹೋಮಿಯೋಪತಿ ತಜ್ಞೆ. ಕಳೆದ 17 ವರ್ಷಗಳಿಂದ ಮೌಂಟ್ ಪ್ಲೆಸೆಂಟ್ ಹೋಮಿಯೋಪತಿ ಆ್ಯಂಡ್ ಹೋಲಿಸ್ಟಿಕ್ ಹೀಲಿಂಗ್ ಸೆಂಟರ್ನಲ್ಲಿ ನಾನು ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಿ. ಇವತ್ತು ಆರ್ಥ್ರೈಟಿಸ್ ಒಂದು ವ್ಯಕ್ತಿಗೆ ಹೇಗೆ ಬರುತ್ತೆ, ಹೋಮಿಯೋಪತಿನಲ್ಲಿ ನಾವು ಅದನ್ನು ಹೇಗೆ ಬರುತ್ತೆ ಅಂತ ನೋಡ್ತೀವಿ, ಮತ್ತು ಅದನ್ನು ಚಿಕಿತ್ಸೆ ಹೇಗೆ ಮಾಡ್ತೀವಿ, ಕೇಸ್ ಸ್ಟಡಿ ನೋಡೋಣಂತೆ. ಆರ್ಥ್ರೈಟಿಸ್ ಅಂದರೆ ಇನ್ಫ್ಲಮೇಷನ್ ಆಫ್ ದ ಜಾಯಿಂಟ್ಸ್ ಅಂತ. ಓಕೆ, ಈ ಆರ್ಥ್ರೈಟಿಸು ಲೈಫ್ ಲಾಂಗ್ ಡಿಸೀಸು, ಇದು ಹೋಗೋದೇ ಇಲ್ಲ, ಹಾಗೇನೂ ಇಲ್ಲ. ನಾವು ಅದನ್ನು ಸರಿ ಮಾಡಿರೋದಿದೆ. ಅಂದರೆ ಅವರು ಕಾಣಿಸ್ಕೊಂಡಾಗ್ಲೇ ಬಂದುಬಿಟ್ರೆ ಆಗ ನಮಗೆ ಸ್ವಲ್ಪ ಸುಲಭ. ಯಾಕೆ ಅಂತ ಹೇಳಿದ್ರೆ, ನಾನು ಹೇಳಿದ್ನಲ್ಲ ಆಗಲೇ, ಈ ಹೋಮಿಯೋಪತಿನಲ್ಲಿ ನಾವು ಎಲ್ಲದನ್ನು ಮನಸ್ಸಿನ ಆಧಾರಿತವಾಗಿಯೇ ನೋಡ್ತೀವಿ ಅಂತ. ಈ ಮನಸ್ಸಿನಲ್ಲಿ ಆಗುವಂಥ ವಿಲಕ್ಷಣ ಆಲೋಚನೆಗಳಿಂದ ಈ ಆರ್ಥ್ರೈಟಿಸ್ ಅನ್ನೋದು ಬರುತ್ತೆ. ಯಾವಾಗ ನಮ್ಮ ಆಲೋಚನೆ ಕ್ರಿಕೆಟ್ ಆಗುತ್ತೋ ಆವಾಗ ನಿಮ್ಮ ಮೂಳೆ ಕ್ರಿಕೆಟ್ ಆಗುತ್ತೆ. ಇದು ಒಂದಿನ 2 ದಿನದಲ್ಲೇ ಬಂದ್ಬಿಡಲ್ಲ. ಏನೋ ನೆನ್ನೆ ನಾನೇನೋ ಕೆಟ್ಟದ್ದು ಅಂದ್ಕೊಂಡೆ, ಇವತ್ತು ಬಂದ್ಬಿಡ್ತಾ ಆರ್ಥ್ರೈಟಿಸ್. ಇಲ್ಲ, ಅವ್ರಿಗೆ ಬಹಳ ಹಿಂದಿನಿಂದ ಇರುತ್ತೆ, ಚಿಕ್ಕ ವಯಸ್ಸಿನಿಂದ ಇರುತ್ತೆ. ನಾವು ಅದನ್ನು ಮಯಸಮ್ಸ್ ಅಂತ ಹೇಳ್ತೀವಿ. ಸೊ ಅದು ರೋಗ ಲಕ್ಷಣಗಳು, ಅದು ಚಿಕ್ಕ ವಯಸ್ಸಿನಿಂದನೂ ಇರುತ್ತೆ. ಅದಕ್ಕೆ ನಾ ಹೇಳೋದು, ಹೋಮಿಯೋಪತಿನ ಚಿಕ್ಕ ವಯಸ್ಸಿನಲ್ಲೇ ಮಗುಗೆ ಕೊಡ್ಕೊಂಡು ಬಂದುಬಿಟ್ರೆ ಈ ರೀತಿ ಮುಂದೆ ಆಗುವಂಥದ್ದನ್ನು ನಾವು ತಡೆಗಟ್ಬೋದು. ಅದಕ್ಕೆ ಹೋಮಿಯೋಪತಿನಲ್ಲಿ ಏನು ಮಾಡ್ತೀವಿ ಅಂದರೆ, ಒಂದು ಡಾಕ್ಟ್ರ್ ಹತ್ರ ಆದರೆ ಅದೇ ಡಾಕ್ಟ್ರ್ ಹತ್ರನೇ ಹೋಗಿ ಅಂತ ಹೇಳ್ತೀವಿ. ಯಾಕೆ ಅಂತ ಹೇಳಿದ್ರೆ, ಅವರಿಗೆ ಗೊತ್ತಿರುತ್ತೆ ನೀವು ಚಿಕ್ಕವರಾಗಿದ್ದಾಗ ಹೇಗಿದ್ರಿ, ಇವಾಗ ಹೇಗಿದ್ದೀರಿ ಅಂತ. ಅದೇ ಡಾಕ್ಟ್ರ್ ಹತ್ರ ನೀವು ಹೋಗ್ತಿದ್ದಾಗ ನಿಮ್ಮನ್ನು ರೀತಿ ನೀತಿಗಳನ್ನು ಅವರು ಅಬ್ಸರ್ವ್ ಮಾಡಿರ್ತಾರೆ, ಬರೆದಿಟ್ಕೊಂಡಿರ್ತಾರೆ. ಸೊ ಮುಂದಕ್ಕೆ ಬರುವಾಗ ಅದನ್ನು ಹೇಳ್ತಾರೆ. ಎಷ್ಟೋ ಪೇಷಂಟ್ಸ್ಗಳಿಗೆ ನಾನು ಹೇಳಿದ್ದೀನಿ, ಈ ಮಗು ಈ ವಯಸ್ಸಿಗೆ ಬರೋ ಅಷ್ಟೊತ್ತಿಗೆ ಅವನ ಗುಣಲಕ್ಷಣ ಹೀಗಿರುತ್ತೆ, ಹಾಗಾಗಿ ಆ ಮಗುನ ಈ ರೀತಿ ಹ್ಯಾಂಡಲ್ ಮಾಡಬೇಕು, ಹಾಗೇ ಮಾಡಿ. ಇಲ್ಲ ಅಂತ ಹೇಳಿದ್ರೆ ಮಗು ಸ್ವಲ್ಪ ಈಚೆ ಆಚೆ ಬಿಹೇವಿಯರ್ ಆಗಬಹುದು ಅಂತ ಮುಂಚೆನೇ ಹೇಳಿರ್ತೀನಿ ನಾನು ಕೆಲವು ಪೇಷಂಟ್ಸ್ಗೆ. ಅದನ್ನು ನೋಡಿದಾಗ, ಯಾವುದೇ ಪೇಷಂಟ್ನಲ್ಲಿ ಆ ರೀತಿ ಗುಣಲಕ್ಷಣಗಳು ಕಂಡಾಗ. ಈ ಆರ್ಥ್ರೈಟಿಸ್ ಅಂದರೆ ಏನು? ಈ ಕ್ರಿಕೆಟ್ ಮೈಂಡ್ ಸೆಟ್ ಅಂತ ಹೇಳಿದ್ನಲ್ಲ, ಹೌದಾ, ಎಲ್ಲರಿಗೂ ಕ್ರಿಕೆಟ್ ಮೈಂಡ್ ಸೆಟ್ಟೇ ಇರಬೇಕಾ ಡಾಕ್ಟ್ರೆ? ನನ್ನ ಹೆಂಡತಿ ತುಂಬ ಸಾಧು, ಅವಳು ಬಾಯಿ ಬಿಟ್ಟು ಜೋರಾಗಿ ಮಾತಾಡೋದೇ ಇಲ್ಲ, ಆದರೆ ಅವಳಿಗೂ ಆರ್ಥ್ರೈಟಿಸ್ ಬಂದಿದೆಯಲ್ಲ, ಏನು ಮಾಡೋದು? ಹೌದು, ನಿಮ್ಮ ಹೆಂಡತಿ ಯಾವುದನ್ನು ಸಹಿಸ್ಕೊಳ್ತಿಲ್ಲ, ಅವ್ರಿಗೆ ಸಫೋಕೇಶನ್ ಆಗ್ತಿದೆ. ಅವ್ರು ಇರುವಂಥ ವಾತಾವರಣದಲ್ಲಿ ಅವ್ರು ಅದನ್ನು ಅಲ್ಲಿ ಅಡ್ಜಸ್ಟ್ ಆಗ್ತಾ ಇಲ್ಲ. ಅವಾಗ ಏನಾಗುತ್ತೆ, ಒಂದು ಜಾಗದಲ್ಲಿ ನೀವು ಅಡ್ಜಸ್ಟ್ ಆಗ್ತಾ ಇಲ್ಲ, ನೀವು ಬೋನ್ಸಾಯಿ ಗಿಡ ಅದನ್ನು ಹೀಗೆ ತಿರುಸಿ ಅದಕ್ಕೆ ಅಡ್ಜಸ್ಟ್ ಆಗದೆ ಇರೋ ಹಾಗೆ ಹಿಂಗೆ ನಾವೇ ಟ್ವಿಸ್ಟ್ ಮಾಡಿ ಬೆಳೆಸ್ತೀವಲ್ಲ, ಆ ರೀತಿ ಆಗಿ ಅದು ಮನಸ್ಸಿಗೆ ಒಗ್ಗದೇ ಇರಬೇಕಾದ್ರೆ ಆ ಬೋನ್ಸು ಆ ರೀತಿ ಕ್ರಿಕೆಟ್ ಆಗೋದಾಗಲಿ, ಅಥವಾ ಅವ್ರಿಗೆ ನೋವು ಬರೋದಾಗಲಿ, ಅಥವಾ ಹಿಂಸೆ ಆಗೋದಾಗಲಿ ಆಗುತ್ತೆ. ಯಾವಾಗ ಅವ್ರಿಗೆ ಎಮೋಷನ್ಸ್ನ ಎಕ್ಸ್ಪ್ರೆಸ್ ಮಾಡೋಕ್ಕಾಗಲ್ಲ. ಮೊದಲಿಗೆ ಗಂಟಲು ನೋವು ಬಂದಿರಬಹುದು, ಸಾಧ್ಯತೆ ಹೆಂಗೆ ರೋಗ ಏರುತ್ತೆ ಅಂತ. ಮೊದಲು ಗಂಟಲು ನೋವು ಬಂದಿದ್ದಾಗ ಅವ್ರು ಅದನ್ನೇನೋ ಮಾಡಿಕೊಂಡು ಅಥವಾ ಗಾರ್ಗಲ್ ಮಾಡಿಕೊಂಡು ಹೋಗಿಸ್ಕೊಂಡ್ಬಿಟ್ಟಿರ್ತಾರೆ. ಅದರಲ್ಲೇ ಹೊಟ್ಟೋಗ್ಬಿಟ್ಟಿತ್ತೆ ಪೂರ್ತಿ ಅಂತ ಹೇಳಿದ್ರೆ ಸರಿ. ಆದರೆ ಆ ಮನೋಭಾವನೆ ಸರಿ ಹೋಗಿರಲ್ಲ, ಅವ್ರಿಗೆ ರೂಟ್ ಕಾಸಿಗೆ ಸರಿ ಹೋಗಿರಲ್ವಲ್ಲ. ಆದರೆ ಹೋಮಿಯೋಪತಿ ಔಷಧಿ ತೊಗೊಂಡಾಗ ಏನಾಗುತ್ತೆ, ಅದು ಆಮೂಲಾಗ್ರವಾಗಿ ಆ ಗುಣನೇ ತೆಗೆದಾಕೋದ್ರಿಂದ ಸರಿ ಹೋಗ್ಬೋದು. ಇಲ್ಲ ಡಾಕ್ಟ್ರೆ, ನಾವು ಹೋಮಿಯೋಪತಿ ಔಷಧಿನೇ ಕೊಡಿಸಿದ್ವಿ ಗಂಟಲು ನೋವುಗೂ, ಆದರೆ ಈಗ ಮತ್ತೆ ಆರ್ಥ್ರೈಟಿಸ್ ಬಂದಿದೆ ಅಂದರೆ ಅವರಲ್ಲಿರೋ ಆ ಗುಣಲಕ್ಷಣ ಅಂದರೆ ಮಯಾಸಮ್ಸ್ ಅಷ್ಟು ಗಾಢವಾಗಿದೆ. ಅದನ್ನು ತೆಗೆದುಹಾಕೋದಕ್ಕೆ ಮತ್ತು ಹೋಮಿಯೋಪತಿ ಔಷಧಿನೇ ಬಿಡಬೇಕು. ಮತ್ತು ಹೋಮಿಯೋಪತಿ ಔಷಧಿ ಬಿದ್ದಾಗ ಆವಾಗ ನಾವು ಮಾತಾಡ್ತೇವೆ. ಯಾಕೆಂದರೆ ಆರ್ಥ್ರೈಟಿಸ್ ಅನ್ನೋದು ಸ್ವಲ್ಪ ಗಂಭೀರವಾದ ಕಾಯಿಲೆ ಆಗಿರೋದ್ರಿಂದ ಆಗ ಏನಾಗ್ತಾ ಇದೆ, ನಿಮಗೆ ಮನಸ್ಥಿತಿ ಏನು ಅನ್ನಿಸ್ತಿದೆ, ಏನು ಹೇಳಿ. ಸಾಮಾನ್ಯವಾಗಿ ಗಂಡ ಹೆಂಡತಿ ಬರ್ಬೋದು, ಅಥವಾ ತಂದೆ ಮಕ್ಕಳು ಬರ್ಬೋದು, ಅಥವಾ ಅತ್ತೆ ಜೊತೆಗೆ ಬಂದಿರ್ಬೋದು. ಆವಾಗ ಅವ್ರು ಹೇಳಲಿಕ್ಕೆ ಕಷ್ಟ ಆಗುತ್ತೆ. ಇಲ್ಲ ನೇಚರ್ ಬಗ್ಗೆ ಹೇಳಿ ಅಂತ ಹೇಳಿದ್ರೆ ಏನು ಹೇಳ್ತಾರೆ, ಇಲ್ಲ ಏನೂ ಇಲ್ಲ, ಹಾಗೆಲ್ಲ ನಾನು ಆರಾಮಾಗಿದ್ದೀನಿ, ಏನು ತೊಗೊಳ್ತೀರಿ, ಏನು ಅನಿಸುತ್ತೆ ನಿಮಗೆ ಅಂದರೆ, ಇಲ್ಲ ನಾರ್ಮಲ್ ಅನಿಸುತ್ತೆ. ಆ ನಾರ್ಮಲ್ ಅಲ್ಲ, ಅಬ್ನಾರ್ಮಲೇ ನಮಗೆ ಬೇಕಾಗಿರೋದು. ಯಾವಾಗ ನಾವು ಅಬ್ನಾರ್ಮಲ್, ರೇರ್, ಕ್ವೇರ್, ಪೆಕ್ಯುಲಿಯರ್ ಸಿಂಪ್ಟಮ್ಸ್ನ ಹಿಡಿತೀವಿ, ಆವಾಗ ಆರ್ಥ್ರೈಟಿಸ್ ಔಷಧಿನ ಬೇಗ ಹುಡುಕಿ ನಿಮಗೆ ಕೊಟ್ಟು ಸರಿ ಮಾಡುವಂಥ ಸಾಧ್ಯತೆ ಇರುತ್ತೆ. ಸೊ ಹೀಗೆ ಆರ್ಥ್ರೈಟಿಸು ಕಾಯಿಲೆ ಸರಿನೇ ಹೋಗಲ್ಲ, ಲೈಫ್ ಲಾಂಗ್ ಔಷಧಿ ತೊಗೋಬೇಕು ಹಾಗಂತ ಏನೂ ಇಲ್ಲ, ಅದನ್ನು ಸರಿ ಮಾಡ್ಬೋದು. ಸೊ ಹೀಗೆ ಹೇಳ್ತಾ, ಹೋಮಿಯೋಪತಿನಲ್ಲಿ ಎಲ್ಲ ರೀತಿಯಾದಂಥ ರೋಗ ಲಕ್ಷಣಗಳಿಗೆ ಔಷಧಿ ಮತ್ತು ಚಿಕಿತ್ಸೆ ಇದೆ. ಯಾವುದೂ ತೊಂದರೆ ಆಗದೇ ಇರೋ, ಅವ್ರಿಗೆ ಸೈಡ್ ಎಫೆಕ್ಟ್ಸು ಆಗದಿರ ಸರಿ ಮಾಡ್ತೀವಿ ಅಂತ ಹೇಳ್ತಾ ಇವತ್ತಿನ ಟಾಪಿಕ್ ಆರ್ಥ್ರೈಟಿಸ್ ಮುಗಿಸೋಣ ಅಂತ.